ಎಲ್ಲರಿಗೂ ನಮಸ್ಕಾರ. ವಾಗ್ದೇವತಾಯೇ ನಮಃ. ನಾವು ಇವತ್ತು ಕಾಮೇಶ್ವರಿಯ ಬಗ್ಗೆ ತಿಳ್ಕೊಳ್ಳೋಣ. ಕಾಮೇಶ್ವರಿ, ಕಾಮರೂಪಿಣಿ, ಕಾಮದಾಯಿನಿ, ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ, ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಕ, ಚಿಂತಾಮಣಿ ಗೃಹಾಂತಸ್ಥ ಪಂಚಬ್ರಹ್ಮ ಸನಸ್ಮಿತ, ಮಹಾಪದ್ಮಾಟವೀ ಸಂಸ್ಥ ಕದಂಬ ವನವಾಸಿನಿ, ಸುಧಾಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ. ಈ ಕಾಮಾಕ್ಷಿ ಕಾಮದಾಯಿನಿ ಎಲ್ಲಿದ್ದಾಳೆ ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಕಂಚಿಯಲ್ಲಿ ಇದ್ದಾಳೆ. ಈ ಮಹಾ ಕೋಟಿ ಕಂಚಿ ಪುರನಿವಾಸಿಯನ್ನ ನಾವು ಇವತ್ತು ಭೇಟಿ ಮಾಡೋಣ. ಹಾಗೆ ಇವಳು ಮಹಾ ತ್ರಿಪುರ ಸುಂದರಿನೇ, ಮತ್ಯಾರೂ ಅಲ್ಲ, ಇದೇ ಕಾಮಾಕ್ಷಿ. ಮಧುರೆ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಹಾಗೆ ವಾರಣಾಸಿಯ ವಿಶಾಲಾಕ್ಷಿ. ಈ ಮೂರೂ ಜನರು ಅವರ ಕಣ್ಣುಗಳಿಗೆ ಬಹಳ ಪ್ರಸಿದ್ಧವಾದವರು. ಇವರ ಕಥೆಗಳನ್ನ ನಾನು ಹೇಳ್ತಾನೆ ಬಂದಿದ್ದೀನಿ. ಅದರಲ್ಲಿ ಇವತ್ತು ನಾನು ಕಂಚಿ ಕಾಮಾಕ್ಷಿಯ ಕಥೆಯನ್ನ ನಿಮ್ಗೆ ಹೇಳಕ್ ಹೊರಟಿದ್ದೀನಿ. ನನಗೆ ತಿಳಿದಿರುವ ಅಷ್ಟರ ಮಟ್ಟಿಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಕೂತಿದ್ದೀನಿ. ಈ ಕಂಚಿ ಬಗ್ಗೆ ನಮಗೆ ಫಸ್ಟ್ ನೆನಪಾಗೋದು ಏನು ಅಂತಂದ್ರೆ ಕಾಂಜೀವರಂ ಸೀರೆ ಅಥವಾ ಕಾಂಚೀಪುರಂ ಇಡ್ಲಿ ಅಂತ. ಅದು ಬಿಟ್ಟು ನಾವು ಕಂಚಿಗೆ ಹೋದಾಗ ಆ ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಮ ಪಾಡಿಗೆ ದೇವಿನ ನೋಡ್ತೀವಿ, ಕಂಚಿ ಕಾಮಾಕ್ಷಿನ ನೋಡ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಂದ್ಬಿಡ್ತೀವಿ. ಆದ್ರೆ ಇದ್ರ ಹಿಂದೆ ಒಂದು ಬಹಳ ಅದ್ಭುತವಾದ ಕತೆ ಇದೆ. ಕಥೆಯನ್ನ ಅರ್ಥ ಬಿಟ್ಟು ನಾವು ಆ ಜಾಗಗಳಿಗೆ ಹೋದ್ರೆ ಆ ಜಾಗ ನಿಜವಾಗ್ಲೂ ನಮ್ಗೆ ಹೇಗ್ ಅನ್ಸುತ್ತೆ ಅಂತಂದ್ರೆ ಅದ್ಭುತಗಳು ನಡೆಯೋ ಜಾಗ ತರ ನಮ್ಗನ್ಸುತ್ತೆ. ಇಂಥ ಕಂಚಿ ಎಲ್ಲಿದೆ ಅಂತಂದ್ರೆ ತಮಿಳ್ನಾಡಲ್ಲಿದೆ. ಹಾಗೆ ಈ ತಮಿಳ್ನಾಡಲ್ಲಿ ಇರುವಂತಹ ಕಂಚಿ ಬಗ್ಗೆ ನಮ್ಗೆ ಇನ್ನೂ ತುಂಬಾ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಹಿಂದೆ ಹೋಗ್ಬೇಕಾಗತ್ತೆ. ಹಿಂದೆ ಹೋದಾಗ ನಮ್ಗೆ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಆ ಭಗವತಿ ಶಕ್ತಿ ಪೀಠಗಳಿದೆ. ಆ ಶಕ್ತಿ ಪೀಠಗಳಲ್ಲಿ ಆ ಎಲ್ಲಾ ಕಡೆ ಅವಳ ದೇಹದ ಒಂದೊಂದು ಪಾರ್ಟ್ ಬಿದ್ದಿದೆ ಅಂತ ನಮ್ಗೆ ಅರ್ಥ ಆಗತ್ತೆ. ಯಾಕಂದ್ರೆ ಶಿವ ಅವಳನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ನಾಭಿ ಪ್ರದೇಶ ಬಂದು ಈ ತಮಿಳ್ನಾಡಿನ ಕಂಚಿ ಭಾಗದಲ್ಲಿ ಬಿತ್ತು ಅಂತ ಹೇಳಿ. ಹಾಗೆ ವಾರಣಾಸಿ ಇರೋ ಜಾಗದಲ್ಲಿ ಏನಿದೆ ಅಂತಂದ್ರೆ ಅವಳ ಬ್ಯಾಕ್ ಬೋನ್ ಇದೆ. ಹಾಗೆ ಪ್ರತಿಯೊಂದು ಜಾಗದಲ್ಲೂ 51 ಶಕ್ತಿ ಪೀಠಗಳಿದೆ ಅಂತಾನು ಹೇಳ್ತಾರೆ. ಅದರಲ್ಲಿ 18 ಶಕ್ತಿ ಪೀಠಗಳು ಬಹಳ ಪ್ರಸಿದ್ಧವಾಗಿದೆ. ಅದರಲ್ಲೂ ಕೂಡ ಇದಂತೂ ನಾಭಿ ಪ್ರದೇಶದಿಂದ ಬಂದಿರೋದ್ರಿಂದ, ಹೇಗೆ ತಾಯಿಯ ಗರ್ಭದಲ್ಲಿ ಮಗು ಇರುತ್ತಲ್ವಾ ನಾಭಿ ಪ್ರದೇಶದಲ್ಲಿ, ಆ ತರ ತಾಯಿ ಆ ಜಾಗದಲ್ಲಿ ಕೂತ್ಕೊಂಡು ಇಡೀ ಭೂಮಂಡಲವನ್ನೇ ನೋಡ್ತಾ ಇರ್ತಾಳಂತೆ. ಅದಕ್ಕೆ ಈ ಕಂಚಿ ಇರೋ ಜಾಗ ಅಷ್ಟು ಸುಪ್ರಸಿದ್ಧ, ಅಷ್ಟು ಪವರ್ಫುಲ್. ನಾವು ಆ ಜಾಗಕ್ಕೆ ಕಾಲಿಟ್ರೆ ಸಾಕು, ನಮ್ಮ ದೇಹದಲ್ಲಿರುವ ಎಲ್ಲಾ ನಾಡಿಗಳಿರ್ಲಿ ಚಕ್ರಗಳಿರ್ಲಿ ಆಕ್ಟಿವೇಟ್ ಆಗತ್ತೆ ಅಂತ. ಅದಕ್ಕೋಸ್ಕರ ಅನ್ಸುತ್ತೆ ನಮ್ಗೆ ಮೊದಲ ಕಾಲದಿಂದಾನು ಎಲ್ಲರೂ ಹೇಳ್ತಾ ಇದ್ದಿದ್ದು, ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನಮ್ಗೆ ಒಳ್ಳೇದಾಗತ್ತೆ. ಯಾಕಂದ್ರೆ ಅವು ಶಕ್ತಿಯ ಕೇಂದ್ರಗಳಾಗಿರುತ್ತೆ. ಹೇಗಪ್ಪ ಇದೆಲ್ಲ ಮತ್ತೆ ಶುರುವಾಯ್ತು, ಹೇಗೆ ಈ ಜಾಗ ಇಷ್ಟು ಶಕ್ತಿ ಕೇಂದ್ರವಾಯ್ತು ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ನಮಗ್ ಬೇಕಾಗಿಲ್ಲ. ಯಾಕಂದ್ರೆ ಆ ನಾಭಿ ಪ್ರದೇಶ ಅಲ್ಲಿ ಆ ಭಗವತಿದು ಬಿದ್ದಿರೋದ್ರಿಂದ ಆ ತರ ಒಂದು ಪ್ರಸಿದ್ಧವಾದ ಜಾಗ ಅದಾಯ್ತು. ದೇವಸ್ಥಾನ ವಿಗ್ರಹ ಎಲ್ಲ ಆಮೇಲೆ ಬಂದಿರುತ್ತೆ. ಆದ್ರೆ ಅದು ಸ್ಥಳ ಮಹಾತ್ಮೆ, ಅದ್ರ ಪುರಾಣ ಕಥೆಗಳಿಗೆಲ್ಲ ತುಂಬಾ ಪುರಾಣ ಕಥೆಗಳಿದೆ. ಹೇಳ್ತಾ ಹೋದ್ರೆ ಕಂಚಿ ಬಗ್ಗೆ ಎಷ್ಟೊತ್ತು ಹೇಳಿದ್ರೂ ಮುಗಿಯೋದಿಲ್ಲ. ಆದ್ರೆ ಆಯ್ದಂತ ಕೆಲವು ಕಥೆಗಳನ್ನ ಮಾತ್ರ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲಿ ಈ ಕಂಚಿ ಜಾಗ, ಎಲ್ಲಿ ಈ ದೇವಸ್ಥಾನ ಇದೆಯೋ ಆ ದೇವಸ್ಥಾನದಲ್ಲಿ ಒಂದು ಬಿಲ ಇದೆ ಅಂತ ಹೇಳ್ತಾರೆ. ಗಾಯತ್ರಿ ಮಂಟಪ ಅಂತ ಇದೆ. ಆ ಗಾಯತ್ರಿ ಮಂಟಪದ ಕೆಳಗಡೆ ಈ ಬಿಲ ಇದೆ ಅಂತ ಹೇಳ್ತಾರೆ. ಹಾಗೆ ಈ ಲಲಿತಾ ಮಹಾ ತ್ರಿಪುರ ಸುಂದರಿ, ಈ ಲಲಿತಾ ಸಹಸ್ರಾಮವನ್ನು ಹಯಗ್ರೀವರು ಅಗಸ್ತ್ಯ ಮುನಿಗಳು ಇಬ್ರು ಕೂತ್ಕೊಂಡು ಹೇಳಿದಂತ ಜಾಗ ಅಂತಾನೂ ಇದೆ. ಎಷ್ಟೋ ವಿಶೇಷಗಳು ಈ ಜಾಗದಲ್ಲಿದೆ. ಎಲ್ಲಾ ದೇವತೆಗಳು ಈ ಜಾಗದಲ್ಲಿ ಇದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ಪುರಾವೆಗಳು ಇದೆ. ಹಾಗೆ ಈ ಜಾಗಕ್ಕೆ ಹೇಗೆ ನಾನು ಹೇಳಿದೆ, ಮಗುವಿನ ಗರ್ಭದಲ್ಲಿ ಇರುವಂತಹ ಮಗುವಿನ ಒಂದು ಚಿತ್ರವನ್ನ ನೀವು ಯೋಚನೆ ಮಾಡಿದ್ರೆ ಅದಕ್ಕೆ ನಾವೊಂದು ಬಿಲ ಅಂತ ಕರಿಬಹುದು, ಒಂದು ಗುಹೆ ಅಂತ ಕರಿಬಹುದು. ಈ ಜಾಗದಲ್ಲಿ ಒಂದು ಗುಹೆ ಮತ್ತೆ ಒಂದು ಬಿಲ ಇದೆ.
ಏನಪ್ಪ ಇದ್ರ ವಿಶೇಷ, ಈ ಬಿಲದ ವಿಶೇಷ ಏನು, ಈ ಗುಹೆ ವಿಶೇಷ ಏನು ಅಂತ ನೀವು ಕೇಳಿದ್ರೆ, ಈ ಗುಹೆ ಒಳಗಡೆ ಶಿವ ತಪಸ್ ಮಾಡಿದ್ದಂತೆ. ಆ ಶಿವ ಏನಕ್ಕೆ ಅದರೊಳಗಡೆ ಬಂದು ತಪಸ್ ಮಾಡ್ದ ಅನ್ನೋದಕ್ಕೂ ಒಂದು ಪುರಾಣದ ಕಥೆ ಇದೆ. ಒಂದ್ ಕಡೆ ಇವನು, ನಿಮ್ಗೆ ಗೊತ್ತಿರ್ಬೇಕು, ಮಧುರೆ ಮೀನಾಕ್ಷಿಯ ವಿಷಯ ಬಂದಾಗ ಸುಂದರೇಶ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದ. ಒಂದ್ ಕಡೆ ಗುರುಪತ್ನಿಯರು ಮತ್ತೆ ಈ ಎಲ್ಲರೂ ಸೇರ್ಕೊಂಡು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು. ಅಂತ ಜಾಗದಲ್ಲಿ ಈ ಸುಂದರೇಶ ಹೋಗ್ಬಿಟ್ಟಂತೆ. ಅವಾಗ ಏನ್ ಮಾಡಿದ್ರು, ಈ ಗುರುಪತ್ನಿಯರು ಏನು ಪುರೋಹಿತರು ಎಲ್ಲ ಪೂಜೆ ಮಾಡ್ತಾ ಇದ್ರು, ಒಂದ್ ಕಡೆ ಈ ಗುರುಪತ್ನಿಯರೆಲ್ಲ ಏನು ಕೆಲಸ ಮಾಡೋದೆಲ್ಲ ಬಿಟ್ಟು ಸುಂದರೇಶನ್ನೇ ನೋಡ್ತಾ ಕುತ್ಕೊಂಡ್ಬಿಟ್ರಂತೆ. ಆವಾಗ ಇವರು ಇದೇನಪ್ಪ ಹೀಗೆ ಇವನನ್ನ ನೋಡ್ತಾ ಕುತ್ಕೊಂಡ್ಬಿಟ್ರಲ್ಲ ಅಂತ ಹೇಳಿ ಇವರೆಲ್ಲ ಚಡ್ಪಡಿಸ್ತಾ ಇದ್ರಂತೆ. ಯಾರು ಪುರೋಹಿತರು ಮಾಡ್ತಿದ್ದು ಗುರುಗಳು ಇವರೆಲ್ಲ ಏನ್ ಹಿಂಗ್ ನೋಡ್ತಾ ನಿಂತ್ಕೊಂಡಿದ್ದಾರೆ. ಹೆಂಗಸರೆಲ್ಲ ಸುಂದರೇಶನ್ನ ನೋಡ್ತಾ ಕುತ್ಕೊಂಡ್ಬಿಟ್ಟು ಗಂಡಸರಿಗೆಲ್ಲ ತಲೆ ಬಿಸಿ ಆಯ್ತು, ಏನಪ್ಪ ಮಾಡೋದು ಇವಾಗ ಅಂತ. ಆಗ ಸುಂದರೇಶನೇ ತಲೆ ಉಪಯೋಗಿಸ್ಬಿಟ್ಟು ಒಂದ್ ಕೆಲಸ ಮಾಡಿದ್ನಂತೆ, ವಿಷ್ಣುನ್ ಕರೆಸ್ಬಿಟ್ಟು ನೀನ್ ಮೋಹಿನಿ ರೂಪದಲ್ಲಿ ಆಗು ಅಂತ. ಯಾರು ಹೆಂಗಸರೆಲ್ಲ ಸುಂದರೇಶನ ನೋಡ್ತಾ ಇದ್ರೋ ಮೋಹಿನಿ ರೂಪದಲ್ಲಿರೋ ವಿಷ್ಣುವನ್ನ ಗಂಡಸರೆಲ್ಲ ನೋಡ್ತಾ ನಿಂತ್ಕೊಂಡ್ಬಿಟ್ರಂತೆ. ಇದನ್ನೆಲ್ಲ ನೋಡಿದಾಗ ಅವರು ಹೆಂಗು ಅವರೆಲ್ಲ ಪವರ್ಫುಲ್ಲು, ಅವರೆಲ್ಲ ಗುರುಗಳು ಮತ್ತೆ ಪುರೋಹಿತರು ಎಲ್ಲ ಬ್ರಾಹ್ಮಣರು ಎಲ್ಲ ಇದ್ರಲ್ಲ, ಅವರು ಅವಾಗ ಶಿವನಿಗೆ ಒಂದು ಶಾಪ ಕೊಟ್ರಂತೆ, ನಿನ್ನ ಪುರುಷತ್ವ ಹೋಗ್ಬಿಡ್ಲಿ ಅಂತ ಹೇಳಿ. ಆಕ್ಚುಲಿ ಇಲ್ಲಿ ಶಿವನಿಗೆ ಆ ಥರ ಯಾವ ತತ್ವವು ಹೋಗ್ಬಿಡು ಅಂತದ್ ಏನಲ್ಲ. ಆದ್ರೆ ಆ ಟೈಮಲ್ಲಿ ಆ ಶಾಪವನ್ನ ಶಿವ ಸ್ವೀಕಾರ ಮಾಡ್ಬೇಕಾಯ್ತು. ಅವನ ಶಿವ ತತ್ವವನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಈ ಬಿಲದಲ್ಲಿ ಬಂದು ತಪಸ್ ಮಾಡ್ತಾ ಇದ್ನಂತೆ. ಅಂತ ಟೈಮಲ್ಲಿ ಏನಾಯ್ತು ಅಂದ್ರೆ, ಸಡನ್ ಆಗಿ ಒಂದು ದಿನ ಇವನು ಬಿಲದಲ್ಲಿದ್ದಾಗ ಎಲ್ಲಾ ದೇವತೆಗಳು, ಇಂದ್ರ ಎಲ್ರೂ ಬಿಲದೊಳಗಡೆ ಬರಕ್ ಶುರು ಮಾಡಿದ್ರಂತೆ. ಶಿವನಿಗೆ ಆಶ್ಚರ್ಯ ಆಗೋಯ್ತು, ನೀವೆಲ್ಲ ಯಾಕೆ ಬಿಲದೊಳಗಡೆ ಬರ್ತಾ ಇದ್ದೀರಾ, ಏನಾಯ್ತು ನಿಮ್ಗೆಲ್ಲ, ನೀವೆಲ್ಲ ಸ್ವರ್ಗದಲ್ಲಿ ಆರಾಮಾಗಿ ಇರ್ಬೇಕಾದವರಲ್ಲ ಅಂದಾಗ ಅವಾಗ ದೇವತೆಗಳು ಹೇಳಿದ್ರಂತೆ, ಅಯ್ಯೋ ಶಿವ, ನಮ್ ಕಷ್ಟ ಏನಪ್ಪ ಕೇಳ್ತೀಯಾ, ಈ ತರ ಒಬ್ಬ ಬಂಧಕಾಸುರ ಅನ್ನೋ ರಾಕ್ಷಸ ಬಂದ್ಬಿಟ್ಟು ನಮ್ಮನ್ನ ತುಂಬಾ ತೊಂದರೆ ಮಾಡ್ತಾ ಇದ್ದಾನಪ್ಪ, ನಮ್ಗೆಲ್ಲಿರಕ್ಕೂ ಬಿಡ್ತಾ ಇಲ್ಲ, ನಮ್ಮ ಜಾಗಗಳನ್ನೆಲ್ಲ ಅವನು ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನಮ್ಗೆಲ್ಲಿರೋಕ್ಕೂ ಬಿಡದಷ್ಟು ನಮ್ಗೆ ಹಿಂಸೆ ಕೊಡ್ತಾ ಇದ್ದಾನೆ. ನಾವಿವಾಗ ಏನ್ ಮಾಡೋದು ಅಂತ ಗೊತ್ತಾಗದೆ ಇಲ್ಲಿ ನಾವು ಈ ಬಿಲದೊಳಗಡೆ ಬಂದು ಸೇರ್ಕೊಂಡಿದೀವಿ ಅಂತ ಹೇಳಿದಾಗ ಶಿವ ಹೇಳ್ತಾನೆ, ಏನ್ ಹೆದರ್ಬೇಡಿ, ನೀವೆಲ್ಲ ಒಂದು ಕೆಲಸ ಮಾಡಿ, ಗಿಣಿ ರೂಪದಲ್ಲಿ ಇದ್ದು ನೀವು ತಪಸ್ ಮಾಡಕ್ಕೆ ಅಥವಾ ಪ್ರಾರ್ಥನೆ ಮಾಡಕ್ ಶುರು ಮಾಡಿ, ಆ ದೇವಿ ಬಂದು ನಮ್ಮನ್ನೆಲ್ಲ ಕಾಪಾಡ್ತಾಳೆ ಅಂದಾಗ ಒಂದು ಫುಲ್ ಮೂನ್ ಡೇ ಇರುತ್ತಂತೆ. ಅವತ್ತು ರಾತ್ರಿ ಕುತ್ಕೊಂಡು ಎಲ್ಲಾರು ತಪಸ್ ಮಾಡಿದಾಗ ಈ ದೇವಿ ಬರ್ತಾಳೆ. ನಿಮಗ್ ಗೊತ್ತಿರ್ಬೇಕು, ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭವನಾವಲಿ. ಯಾಕೆ ಪದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಬಂಧಕಾಸುರ ಬ್ರಹ್ಮನಿಂದ ಒಂದು ವರ ಪಡೆದಿರ್ತಾನೆ. ಏನ್ ವರ ಪಡೆದಿರ್ತಾನೆ ಗೊತ್ತಾ, ಪ್ರಳಯ ಆಗೋ ತನಕ ನನ್ ಜೀವ ಹೋಗ್ಬಾರ್ದು ಅಂತ ತಗೊಂಡಿರ್ತಾನೆ. ಸೊ ಪ್ರಳಯ ಹೆಂಗಾಗತ್ತೆ, ಪ್ರಳಯ ತುಂಬಾ ದೂರ ಇರುತ್ತೆ ಅಂತ ಅವನು ಭಾವಿಸ್ತಾನೆ. ಆದ್ರೆ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭವನಾವಳಿ, ಒಂದು ನಿಮಿಷ ಅವಳು ಕಣ್ಣು ಮುಚ್ಚು ತೆಗೆದ್ರೆ ಪ್ರಳಯ ಆಗೋಗ್ಬಿಡುತ್ತೆ. ಸೊ ಆಗ ಆ ದೇವಿ ಬರ್ತಾಳೆ, ಬಂದ್ಬಿಟ್ಟು ಏನ್ ಮಾಡ್ತಾಳೆ, ಈ ಬಂಧಕಾಸುರನನ್ನ ಸಂಹಾರ ಮಾಡ್ಬೇಕು ಅಂತ ಮುಚ್ಚಿ ಕಣ್ ತೆಗಿತಾಳೆ, ಪ್ರಳಯ ಆಗೋಗುತ್ತೆ. ಪ್ರಳಯ ಆದ್ರೆ ಏನಾಗತ್ತೆ ಹೇಳಿ, ಇಡೀ ಭೂಮಂಡಲವೇ ಎಲ್ಲವೂ ನಾಶವಾಗಿ ಹೋಗ್ಬಿಡುತ್ತೆ, ಹೌದಾ ಅಲ್ವಾ? ಸೊ ಎಲ್ಲವೂ ನಾಶವಾಗೋಯ್ತು, ಎಲ್ಲವೂ ಹೋಯ್ತು. ಬಂಧಕಾಸುರನಿಂದ ಹಿಡಿದು ಪ್ರತಿಯೊಬ್ರು ಅದರಲ್ಲಿ ಸೃಷ್ಟಿ ಸ್ಥಿತಿ ಲಯದಲ್ಲಿ ಎಲ್ಲವೂ ನಾಶವಾಗೋಯ್ತು. ಮತ್ತೆ ಏನ್ ಮಾಡ್ತಾಳೆ ಭಗವತಿ, ಕಣ್ಗಳನ್ನ ಬಿಡ್ತಾಳೆ. ಕಣ್ಗಳು ಬಿಟ್ಟಾಗ ಮತ್ತೆ ಪ್ರಳಯ ಎಲ್ಲ ಮುಗ್ದು ಮತ್ತೆ ಸೃಷ್ಟಿ ಆಗಕ್ಕೆ ಶುರುವಾಗತ್ತೆ. ಆಗ ಪುನಃ ಅವಳು ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಸೃಷ್ಟಿ ಮಾಡಿದ್ಲು. ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಸೃಷ್ಟಿ ಮಾಡಿದಾಗ್ಲೇನೆ ಅವಳು ಏನ್ ಮಾಡಿದ್ಲು, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಒಂದೊಂದು ಶಕ್ತಿಗಳನ್ನ ಕೊಟ್ಲಲ್ಲ, ಆ ಶಕ್ತಿಯ ರೂಪದಲ್ಲಿಯೇ ಅವಳು ಬ್ರಹ್ಮನಿಗೆ ಕ ಅಂತ ಕೊಟ್ಲು, ವಿಷ್ಣುವಿಗೆ ಆ ಅಂತ ಕೊಟ್ಲು, ಮಹೇಶ್ವರನಿಗೆ ಮಾ ಅಂತ ಕೊಟ್ಲು. ಹಾಗಾಗಿ ಅವಳು ಕಾಮೇಶ್ವರಿಯಾಗಿ, ಕಾಮಾಕ್ಷಿಯಾಗಿ ಮತ್ತೆ ಉದ್ಭವವಾಗಿ ಮತ್ತೆ ಇದನ್ನೆಲ್ಲ ಸೃಷ್ಟಿ ಮಾಡಿದ್ಲು. ಇದನ್ನ ಸೃಷ್ಟಿ ಮಾಡಿದಾಗ ಮತ್ತೆ ಏನಾಯ್ತು ಹೇಳಿ, ಬಂಧಕಾಸುರ ಮತ್ತೆ ವಾಪಸ್ ಬಂದಾಗ ಅವನು
ಅವನ ಜೊತೆ ಮತ್ತೆ ಮಲ್ಲಕ ಎಂಬ ರಾಕ್ಷಸನು ಅವನ ಜೊತೆ ಬಂದಾಗ ಇವಳು ಏನ್ ಮಾಡ್ತಾಳೆ, ಅವನನ್ನ ಸಂಹಾರ ಮಾಡ್ತಾಳೆ. ಇಬ್ಬರನ್ನು ಬಂದು ಸಂಹಾರ ಮಾಡ್ತಾಳೆ. ಎಲ್ಲಿ ಮಾಡ್ತಾಳೆ? ಅದೇ ಕಂಚಿ ಜಾಗದಲ್ಲಿ ಮಾಡ್ತಾಳೆ. ಅಲ್ಲಿ ಇವ್ರನ್ನ ಸಂಹಾರ ಮಾಡಿ ಅಲ್ಲಿ ವಿಜಯದ ಸ್ತಂಭವನ್ನ ಇಡಿ ಅಂತ ಹೇಳ್ತಾಳೆ. ಆ ವಿಜಯದ ಸ್ತಂಭ ಇರೋ ಜಾಗನೇ ಕಂಚೀಪುರ. ಕಾಳಿದಾಸನ ಕಾಲದಲ್ಲೇ ಅವನು ಹೇಳಿದಾನಂತೆ, ಎಲ್ಲ ಊರ್ಕಿಂತ ಶ್ರೇಷ್ಠವಾದ ಊರು ಕಂಚಿ ಅಂತ ಹೇಳಿ. ಇಷ್ಟು ಹಿಂದಿನ ವಿಷಯಗಳಿರುತ್ತೆ ನೋಡಿ, ನಮ್ಗೆ ಗೊತ್ತೇ ಆಗೋದಿಲ್ಲ. ಆ ತರ ಆ ಸ್ತಂಭವನ್ನ ಅಲ್ಲಿ ಇಟ್ಟುಬಿಟ್ಟು ಆ ಜಾಗದಲ್ಲಿ ವಿಜಯದ ಸ್ತಂಭವನ್ನ, ವಿಜಯದ ಪತಾಕೆಯನ್ನ ಕಾಂಚಿ ಕಾಮಾಕ್ಷಿ ಹರಿಸ್ತಾಳೆ, ಎಲ್ಲರಿಗೂ ಹರಿಸ್ತಾಳೆ. ಹಾಗೆ ಎಲ್ಲ ದೇವತೆಗಳು ಅಲ್ಲಿ ಬಿಲದಲ್ಲೇ ಅಲ್ಲೇ ಇದಾರಲ್ಲ, ಅವರೆಲ್ಲರೂ ಈಚೆ ಬರ್ತಾರೆ. ಸೊ ಅವರೆಲ್ಲ ಭಗವತಿಯನ್ನ ಸ್ತುತಿಸ್ತಾರೆ. ಸೊ ಆ ಜಾಗದಲ್ಲಿ ನಾವು ಏನೇ ಕೇಳ್ಕೊಳ್ಳಿ, ಏನೇ ಮಾಡ್ಲಿ, ಎಲ್ಲ ದೇವತೆಗಳು ಅಲ್ಲಿದ್ದಾರೆ. ಶಿವ ಅಲ್ಲಿದ್ದಾನೆ. ಶಿವ ಪಂಚಮುಖದ ಶಿವನಾಗಿದ್ದಾನೆ. ಅವನು ಅಲ್ಲಿ ಗಂಗೆಯನ್ನು ಸಹ ಅವತರಿಸಿದ್ದಾನೆ. ಪಂಚತೀರ್ಥಗಳ ಗಂಗೆ ಸಹ ಆ ಜಾಗದಲ್ಲಿ ಇದೆ. ಎಷ್ಟು ವಿಷಯಗಳಿದೆ ನೋಡಿ ನಮ್ಗೆ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ. ಅಂಥ ಒಂದು ಜಾಗ. ಆ ಜಾಗದಲ್ಲಿ ಆ ಭಗವತಿ ನಮಗೆ ಬರೀ ಒಂದಲ್ಲ ಎರಡಲ್ಲ, ನಾವು ಏನಾದ್ರೂ ಅವಳಿಗೆ ಸ್ವಲ್ಪ ಪ್ರೀತಿ, ಸ್ವಲ್ಪ ವಿಶ್ವಾಸ ಅಥವಾ ಅವಳ ಮೇಲೆ ನಂಬಿಕೆ ಇಟ್ಕೊಂಡು ಹೋದ್ರೆ ಅವಳು ಅದನ್ನ ಕೋಟಿಯಾಗಿ ಕೊಡ್ತಾಳೆ. ಯಾರಿಗೆ ಮಕ್ಕಳಾಗಿಲ್ವೋ ಅಂಥವ್ರು ಅಲ್ಲಿ ಹೋದ್ರೆ ಅಲ್ಲಿ ಒಂದು ಭಸ್ಮವನ್ನ ಕೊಡ್ತಾರೆ. ಆ ಭಸ್ಮವನ್ನ ತಗೊಂಡವ್ರಿಗೆ ಖಂಡಿತ ಮಕ್ಕಳಾಗತ್ತೆ ಅಂತ ಅಲ್ಲಿನ ಪುರೋಹಿತರು ಸಹ ಇದನ್ನ ಹೇಳ್ತಾರೆ. ಹಾಗೆ ಎಲ್ಲಾ ದೇವತೆಗಳು ಗಿಣಿ ರೂಪದಲ್ಲಿ ಇದ್ರಲ್ವಾ, ಹಾಗಾಗಿ ಎಲ್ಲ ತುಂಬಾ ಗಿಣಿಗಳಲ್ಲಿ ಇದೆ ಅಂತೆ. ಹಾಗೆ ದೇವಸ್ಥಾನದಲ್ಲಿ ದೇವಸ್ಥಾನ ಮುಚ್ಚಿದ್ರು ಕೂಡ ಗಿಣಿ ಒಂದು ಒಳಗಡೆ ಇದ್ದೇ ಇರುತ್ತಂತೆ. ಆ ಗಿಣಿಗಳು ವಾಗ್ದೇವತೆಯರು, ಮತ್ಯಾರು ಅಲ್ಲ. ಅವರು ಸತತವಾಗಿ ಲಲಿತ ಸಹಸ್ರನಾಮವನ್ನ ದೇವಿಗೆ ಹೇಳ್ತಾನೆ ಇರ್ತಾರಂತೆ. ಯಾಕೆ ಹೇಳಿ? ಹಯಗ್ರೀವರು ಮತ್ತು ಅಗಸ್ತ್ಯರು ಅಲ್ಲೇಯಿಂದಾನೇ ಲಲಿತ ಸಹಸ್ರನಾಮ ಶುರು ಮಾಡಿದ್ರು ಅನ್ನೋ ಎಷ್ಟೋ ಪುರಾವೆಗಳು ಅಲ್ಲಿದೆ. ನಾವು ದೇವಸ್ಥಾನಗಳ ಒಳಗಡೆ ಹೋಗ್ತಾ ಇದ್ದಂಗೆನೆ ಅವರಿಬ್ಬರದು ಸ್ಟ್ಯಾಚ್ಯೂಸು ಸಹ ಅಲ್ಲಿ. ಹಾಗೆ ಪುರಾಣದಲ್ಲಿ ಬೇಕಾದಷ್ಟು ಕಥೆಗಳು ಅದಕ್ಕೆ ಕನೆಕ್ಟಿವಿಟಿ ಆಗಿ ತುಂಬಾ ಕಥೆಗಳಿದೆ. ಅದರಲ್ಲಿ ಒಂದು ಕತೆ ಬಂದು, ಒಂದ್ಸತಿ ಲಕ್ಷ್ಮಿ ಹೇಳ್ತಾಳಂತೆ ವಿಷ್ಣುವಿಗೆ, ನೀನ್ ಕಪ್ಪಿದ್ಯಾ, ನಾನ್ ತುಂಬಾ ಚೆನ್ನಾಗಿದ್ದೀನಿ, ಹಾಗಾಗಿ ನಾನ್ ತುಂಬಾ ತ್ರಿಪುರ ಸುಂದರಿ ಅಂತ ಹೇಳಿದಾಗ ತಕ್ಷಣ ವಿಷ್ಣು ಅವಳಿಗೆ, ನಿನ್ನ ರೂಪದ ಬಗ್ಗೆ ಇಷ್ಟೊಂದು ಜಂಬ ಇದೆಯಲ್ಲ, ನೀನ್ ಕುರೂಪಿ ಆಗ್ಬಿಡು ಅಂತ ಹೇಳಿದಂತೆ. ಆವಾಗ ಅವಳು ಹೋಗಿದ್ದು ಎಲ್ಲಿ ಅಂದ್ರೆ ಕಂಚಿ ಕಾಮಾಕ್ಷಿ ಹತ್ರ ಹೋಗಿ ಹೇಳಿದ್ರಂತೆ, ನನ್ಗೆ ಈ ತರ ಆಗೋಗ್ಬಿಟ್ಟಿದೆ ಅಂತ. ಅವಾಗ ಕಾಮಾಕ್ಷಿ ಹೇಳಿದ್ರಂತೆ, ನೀನೇನು ಯೋಚನೆ ಮಾಡ್ಬೇಡ, ನೀನ್ ನನ್ನ ಪಕ್ಕದಲ್ಲೇ ಕೂತ್ಕೋ, ನನಗೆ ಏನೋ ಕುಂಕುಮಾರ್ಚನೆ ಮಾಡ್ತಾರಲ್ಲ, ಆ ಕುಂಕುಮಾದ ಅರ್ಚನೆ ನಿನಗೆ ಮುಟ್ಟಿಸಿ ಕೊಟ್ಟಾಗ ನೀನು ಬಂಗಾರದ ಲಕ್ಷ್ಮಿ ಆಗೋಗ್ಬಿಡ್ತೀಯ ಅಂತ ಹೇಳ್ತಾಳೆ. ಸೊ ಇವತ್ತಿಗೂ ಬಂಗಾರದ ಲಕ್ಷ್ಮಿ ಅಲ್ಲಿರ್ತಾಳೆ ಅಂತ. ಇವಳು ಬಂಗಾರದ ಲಕ್ಷ್ಮಿ ಆದಾಗ ವಿಷ್ಣು ಕಳ್ಳತನದಲ್ಲಿ ಬಂದು ಇವಳನ್ನ ನೋಡಿದ್ದಂತೆ. ಹಾಗಾಗಿ ಕಳ್ಳನಾರಾಯಣ ಅನ್ನೋ ತರ ಒಂದು ಹೆಸರಿನಲ್ಲೂ, ತಮಿಳಲ್ಲಿ ಹೆಸರಿನಲ್ಲಿನೂ ಅಲ್ಲಿ ವಿಷ್ಣುವನ್ನ ಸ್ಥಾಪನೆ ಮಾಡಿದ್ದಾರೆ. ಹೀಗೆ ಹೇಳ್ತಾ ಹೋದ್ರೆ ಬೇಕಾದಷ್ಟು ವಿಷಯಗಳಿದೆ. ಅದಕ್ಕಿಂತ ಇನ್ನೊಂದೇನು ಅಂತಂದ್ರೆ, ನಾನು ಹೇಳಿದ್ನಲ್ಲ, ಆ ಜಾಗಕ್ಕೆ ನೀವು ಕಾಲಿಟ್ಟು ಬಿಟ್ರೆ ನಿಮ್ ತವ್ರ ಮನೆ ತರ ಅವ್ರು ಕಾಯ್ತಾ ಇರ್ತಾರ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಯಾವಾಗ ಇವಳು ಬಂಧಕಾಸುರನನ್ನ ಸಾಯಿಸ್ಬೇಕು ಅಥವಾ ಸಂಹಾರ ಮಾಡ್ಬೇಕು ಅಂತ ಬಂದ್ಲಲ್ಲ, ಆವಾಗ ಇವಳು ಏನ್ ಮಾಡಿದ್ಲಂತೆ, 9 ವರ್ಷದ ಹುಡುಗಿಯಾಗಿ ಬಂದ್ಲು. 9 ವರ್ಷದ ಹುಡುಗಿಯಾಗಿ, ಪುಟಾಣಿ ಹುಡುಗಿಯಾಗಿ ಬಂದಳು, ಬಾಲ ತ್ರಿಪುರ ಸುಂದರಿಯಾಗಿ ಬಂದವಳು ಇವನನ್ನ ಸಂಹಾರ ಮಾಡ್ಬೇಕಾದ್ರೆ 18 ಕೈಗಳ ದುರ್ಗೆ ಆಗ್ಬಿಟ್ಲು. ಹಾಗಾಗಿ ಈ ಜಾಗದಲ್ಲಿ ಬಾಲಶಿವ, ಬಾಲ ತ್ರಿಪುರ ಸುಂದರಿಯರು ಎಲ್ಲ ಕಡೆ ಓಡಾಡ್ತಾನೆ ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಈ ಕಾಮಾಕ್ಷಿಯನ್ನು ಯಾವಾಗ್ಲೂ ಅವಳು ಓಡಾಡ್ತಿರ್ತಾಳಂತೆ, ಒಂದ್ ಕಡೆ ಇರೋಲ್ವಂತೆ. ಹಾಗಾಗಿ ನಾವು ಆ ಊರಿಗೆ ಹೋದಾಗ ಯಾವ್ದಾದ್ರೂ ರೂಪದಲ್ಲಿ ನಮ್ಗೆ ಆ ಭಗವತಿ ಸಿಗ್ತಾನೇ ಇರ್ತಾಳಂತೆ. ಸೊ ಬರೀ ವಿಗ್ರಹದಲ್ಲಿ ಮಾತ್ರ ಅಲ್ಲಿ ಮಾತ್ರ ಅವಳಿದ್ದಾಳೆ ಅಂತ ಏನಿಲ್ಲ. ಸೊ ಎಲ್ಲಾ ಕಡೆನೂ ಅವಳು ನಮ್ಗೆ ಸಿಗ್ತಾ ಇದ್ದಾಳೆ ಅನ್ನೋ ಭಾವನೂ ನಮ್ಗೆ ಭಾಸವಾಗ್ತಾ ಇರುತ್ತೆ. ಆ ಜಾಗದಲ್ಲಿ ಆ ದೇವಿ ಎಲ್ಲಾ ಕಡೆ ಓಡಾಡ್ತಿದ್ದಾಳೆ. ಯಾವ ರೂಪದಲ್ಲಿ?
ಬಾಲ ತ್ರಿಪುರ ಸುಂದರ ರೂಪದಲ್ಲಿ ಹಾಗೆ ಬಾಲಶಿವನ ರೂಪದಲ್ಲೂ ಎಲ್ಲರೂ ಸಿಗ್ತಾರೆ ಅನ್ನೋ ಎಷ್ಟೋ ಉದಾಹರಣೆಗಳು ನೋಡಿ. ಎಲ್ಲರಿಗೂ ಎಲ್ಲ ಹಂಚ್ಕೊಳಕ್ ಬರಲ್ಲ, ಕೆಲವೆಲ್ಲ ಅವ್ರು ಅನುಭವಿಸಿರ್ತಾರೆ, ಅದನ್ನ ಅವ್ರು ಯಾರಿಗೂ ಹೇಳಿರಲ್ಲ. ಕೆಲವ್ರಿಗೆ ಅಷ್ಟೇ ಅದನ್ನ ಹೇಳೋಕೆ ಅವಕಾಶ ಸಿಕ್ಕಿರುತ್ತೆ, ಅಂತವ್ರು ಮಾತ್ರ ಅಂತ ವಿಷಯಗಳನ್ನೆಲ್ಲ ಹಂಚ್ಕೊಂಡಿರ್ತಾರೆ. ಈ ತರ ಅಲ್ಲಿ ಭಗವತಿ ನೆಲೆಸಿದ್ದಾಳೆ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳು. ಆದ್ರೆ ನಾವು ಆ ಭಾವದಲ್ಲಿ ಹೋಗ್ಬೇಕು, ನಾವು ಅವಳನ್ನೇ ಮೀಟ್ ಮಾಡ್ಬೇಕು, ನಾವು ಅವಳ ಜೊತೆ ಇರ್ಬೇಕಪ್ಪ. ಸಾಧನೆಗೆ ಇದೊಂದು ದೊಡ್ಡ ಜಾಗ ಅಂತಾನು ಹೇಳ್ತಾರೆ. ನಾನು ವರ್ಷಕ್ಕೊಂದ್ಸತಿ ಅಲ್ಲಿ ಹೋಗಿ ಈ ಸಾಧನೆ ಮಾಡ್ತೀನಿ, ಆ ದೇವಿ ಜೊತೆ ಇರ್ತೀನಿ ಅಂತ ನಾವು ಒಂದು ಸತಿ ಅನ್ಕೊಂಡ್ವಿ ಅಂತಂದ್ರೆ ಖಂಡಿತ ಆ ದೇವಿ ನಮಿಗೋಸ್ಕರ ಕಾಯ್ತಾ ಇರ್ತಾಳೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಬಾಲ ತ್ರಿಪುರ ಸುಂದರ ರೂಪದಲ್ಲಿ ಕಾಮಾಕ್ಷಿ ಅಲ್ಲೇ ನೆಲೆಸಿದ್ದಾಳೆ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಏನು ಅಂತಂದ್ರೆ, ಒಬ್ಬ ಆಕಾಶ ರಾಜ ಅಂತ ಇರ್ತಾನಂತೆ, ಅವನಿಗೆ ಒಂದು ಮಗು ಹುಟ್ಟುತ್ತಂತೆ. ಅವನಿಗೆ ಒಂದು ಗಣಪತಿ ಹೆಸರಿರುವಂತ ತುಂಬಿರನ್ ಅಂತ ಆ ಮಗುಗೆ ಹೆಸರಿಟ್ಟಿರ್ತಾರಂತೆ. ಆ ಮಗು ಹುಟ್ಟಿದಾಗ ನಾನು ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡ್ತೀನಿ, ಅನ್ನದಾನ ಮಾಡ್ತೀನಿ ಅಂತ ಆ ರಾಜ ಬೇಡ್ಕೊಂಡಿರ್ತಾನಂತೆ. ಅದಕ್ಕೆ ಅವನು ಎಲ್ಲರಿಗೂ ಅನ್ನದಾನ ಮಾಡ್ತಾ ಇರ್ಬೇಕಾದ್ರೆ ಈ ಪುಟಾಣಿ ಮಗುನು ಹೋಗಿ ಎಲ್ಲರಿಗೂ ಬಡಿಸ್ತಾ ಇರ್ತಂತೆ. ಈ ಪುಟಾಣಿ ಮಗು ಬಡಿಸ್ತಾ ಇರ್ಬೇಕಾದ್ರೆ ಗಣೇಶನ ಅವತಾರ ಅಂತಾನು ಅದಕ್ಕೆ ಹೇಳ್ತಾರೆ. ಆ ಮಗು ಎಲ್ಲರಿಗೂ ಬಡಿಸ್ತಾ ಇರ್ಬೇಕಾದ್ರೆ ಒಬ್ಳು ಮುತ್ತೈದೆನೋ ಯಾರೋ ಕೂತ್ಕೊಂಡಲ್ಲಿ ಊಟ ಮಾಡ್ತಾ ಇದ್ಲಂತೆ. ಅವಳತ್ರ ಇವನು ತುಪ್ಪ ಬಡ್ಸಕ್ ಹೋದಾಗ ಆ ಮಗುವಿನ ಉಂಗುರ ಹೋಗಿ ಅವ್ರ ಎಲೆನಲ್ಲಿ ಬಿದ್ದ್ಬಿಡ್ತಂತೆ. ಆ ತಾಯಿ ಊಟ ಮಾಡ್ತಿದ್ಲಲ್ಲ, ಆ ತಾಯಿ ಎಲೆನಲ್ಲಿ ಹೋಗಿ ಬಿದ್ದ್ಬಿಡ್ತಂತೆ. ಆ ತಾಯಿ ಆ ಎಲೆಯಲ್ಲಿ ಬಿದ್ದಿರೋ ಉಂಗುರವನ್ನ ನೋಡಿ ಅದನ್ನ ಉಂಗುರದ ಬದಲಿಗೆ ಆ ಜಾಗದಲ್ಲಿ ಚಿನ್ನದ ಮಳೆನೇ ಸುರಿಸಿದ್ಲಂತೆ. ಯಾರು? ಕಾಮಾಕ್ಷಿ ರೂಪದಲ್ಲಿ ಅಲ್ಲಿ ದೇವಿ ಊಟಕ್ಕೆ ಕುತ್ಕೊಂಡಿದ್ಲು. ಆ ಮಗುವಿನ ಕೈಯಿಂದ ಬಿದ್ದಂತ ಉಂಗುರದಿಂದ, ಅಂದ್ರೆ ನಾವಲ್ಲಿ ಏನು ಕೊಡ್ತೀವಿ ಅದು ನಮಗೆ ಕೋಟಿ ರೂಪದಲ್ಲಿ ವಾಪಸ್ ಬರುತ್ತೆ. ನೀವು ಯಾವ ಭಾವದಲ್ಲಿ ಹೋಗಿರ್ತೀರಾ, ನೀವ್ ಏನನ್ನ ಅವಳಿಗೆ ಆಫರ್ ಮಾಡಿರ್ತೀರಾ, ಅಥವಾ ನಿಮ್ಮ ಪ್ರೀತಿಯನ್ನ ನೀವು ಆಫರ್ ಮಾಡಿರ್ಬೋದು, ಅಥವಾ ನೀವು ಪೂರ್ತಿ ಅವಳಿಗೆ ಸರೆಂಡರ್ ಆಗಿದ್ದೀರಾ ಅಂತ ಅನ್ಕೊಂಡ್ರೆ ಅದಕ್ಕೆ ಅವಳನ್ನ ಕಾಮದಾಯಿನಿ ಅಂತ ಕರೆಯೋದು. ನಾವು ಒಳ್ಳೆ ಕಾಮನೆಗಳಿಂದ ಆ ಜಾಗಕ್ಕೆ ಹೋದ್ರೆ ಆ ಭಗವತಿ ನಿಜವಾಗ್ಲೂ ನಮ್ಗದನ್ನ ದಯಪಾಲಿಸೋದ್ರಲ್ಲಿ ಡೌಟೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ದಶರಥ ಮಹಾರಾಜ ಸಹ ಅಲ್ಲಿ ಹೋಗೇನೆ ಯಜ್ಞ ಮಾಡಿದ್ದಂತೆ. ಯಾವುದು? ಪುತ್ರ ಕಾಮೇಷ್ಟಿ ಯಜ್ಞ. ಅವಾಗ್ಲೇ ಈ ರಾಮ ಎಲ್ಲ ಅಲ್ಲಿ ಹುಟ್ಟಿದ್ದು. ಕುಲದೇವರಂತೆ ಕಾಮಾಕ್ಷಿ ಬಂದು ಕುಲದೇವತೆ ಆಗಿದ್ಲಂತೆ. ಹಾಗೆ ನೆಕ್ಸ್ಟ್ ಬಲರಾಮ ಸಹ ಬಂದು ಇಲ್ಲಿ ಪೂಜೆ ಮಾಡಿ ಹೋಗಿದ್ದಾನೆ ಅಂತ ಹೇಳ್ತಾರೆ. ಈಗ ಕಲಿಯುಗದಲ್ಲಿ ನಿಮ್ಗೆ ಗೊತ್ತೇ ಇದೆ, ಶಂಕರಾಚಾರ್ಯರು ನಮ್ಗಿದನ್ನೆಲ್ಲ ಹೇಳಿರೋದು ಅವರೇ. ಈ ಶಕ್ತಿ ಪೀಠಗಳ ಬಗ್ಗೆ, ಈ ದೇವಿಯ ಬಗ್ಗೆ, ಅವಳ ವರ್ಣನೆ ಬಗ್ಗೆ ಎಷ್ಟು ಹೇಳಿದ್ದಾರೆ ಅಂತಂದ್ರೆ ನಮಗೆ ಅದನ್ನ ಅರ್ಥ ಮಾಡಿಸ್ಕೊಂಡೋಕೆ ಅರ್ಗಿಸ್ಕೊಳಕ್ಕೆ ಎಷ್ಟೆಷ್ಟು ಜನ್ಮಗಳು ಬೇಕೋ ಏನೋ ಗೊತ್ತಿಲ್ಲ. ತಾಂಬೂಲ ಪೂರಿತ ಮುಖಿ ಧಾಡಿಮಿ ಕುಸುಮಪ್ರಿಯ ಅಂತ ಇವಳು ತಾಂಬೂಲವನ್ನ ಹಾಕೊಳ್ತಾ ಇರ್ತಾಳಂತೆ. ಹಾಗೆ ಒಂದು ಸತಿ ಇವಳು ತಾಂಬೂಲವನ್ನ ಹಾಕೊಂಡು ಬಂದಾಗ ಅಲ್ಲಿ ಒಬ್ರು ವಿದ್ವಾಂಸರು ಕೂತಿರ್ತಾರಂತೆ, ಇನ್ನೊಬ್ಬ ಅಲ್ಲಿ ಮೂಕಶಂಕರ ಅಂತ ಕೂತಿರ್ತಾನಂತೆ. ಅವನು ಮೂಕವಾಗಿ ಕೂತ್ಕೊಂಡಿರ್ತಾನೆ. ಇವಳು ಬಂದಾಗ ಇವಳು ಬಾಯಿಂದ ತೆಗೆದು ಆ ತಾಂಬೂಲವನ್ನ ವಿದ್ವಾಂಸರಿಗೆ ಕೊಡಕ್ ಹೋದಾಗ ಚೀ ಎಂಜಲನ್ನ ನಾವು ತಿನ್ಬೇಕಾ ಅಂತ ಹೇಳ್ತಾರೆ. ಆದ್ರೆ ಮೂಕಶಂಕರ ಏನ್ ಮಾಡ್ತಾನೆ, ಕಣ್ಣಿಗೊಚ್ಕೊಂಡು ಅದನ್ನ ತಿಂತಾನೆ. ಆಗ ಅವನ ಬಾಯಿಂದ ಹೊರಟಂತ ಪ್ರತಿಯೊಂದು ಪದವು ಎಂತೆಂತ ಶ್ಲೋಕಗಳಾಗಿ ಎಂತೆಂತ ಅದ್ಭುತ ದೇವಿಯ ವರ್ಣನೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಶಂಕರನ ಶ್ಲೋಕಗಳು ಅಂತಾನೆ ಅಷ್ಟು ಪ್ರಸಿದ್ಧಿಯಾಗಿದೆ. ಇದಕ್ಕೆಲ್ಲ ನೋಡಿದಾಗ ನಿಮ್ಗೆ ನೆನಪಾಗ್ಬೋದು ಹೇಗೆ ಕಾಳಿದಾಸನ ನಾಲ್ಗೆ ಮೇಲೆ ಬರೆದಾಗ ಕಾಳಿದಾಸ ಏನಾದ ಅಂತ ನಿಮ್ಗೆ ಅರ್ಥ ಆಗತ್ತೆ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಅಷ್ಟೇ ಅಂತೆ. ಅವರು ಅಷ್ಟು ಉಪವಾಸ ಮಾಡಿ ಹೊಟ್ಟೆಗಿಲ್ದೆ ಅಷ್ಟು ಕಷ್ಟದಲ್ಲಿ ಇದ್ದಾಗ ಅವರು ಆ ದೇವಿನ ನೆನಪಿಸ್ಕೊಂಡ್ರಂತೆ. ಆಗ ಆ ದೇವಿ ಅವರ ನಾಲಿಗೆ ಸರಸ್ವತಿ ಬಂದು ಅವರ ನಾಲಿಗೆ ಮೇಲೆ ಕುಣಿದಾಡಿದ್ಲಂತೆ. ಅವಾಗ ಬಂದಿದ್ದೆ ಪರಿಮಳ ಶ್ಲೋಕಗಳಂತೆ. ಅವಳ ಗೆಜ್ಜೆ ಒಂದ್ ಕಡೆ ಬಿತ್ತಂತೆ, ಅವಳ ತಲೆಯಲ್ಲಿ ಮುಡ್ದಿರೋ ಮಲ್ಲಿಗೆ ಇದೆಲ್ಲ ಒಂದ್ ಕಡೆ ಹೋಯ್ತಂತೆ.
ಅದನ್ನೆಲ್ಲ ಸೇರಿಸಿ ಅವ್ರು ಬರೆದಂತ ಪರಿಮಳ ಶ್ಲೋಕಗಳು ಅಂತಂದ್ರೆ ಇವತ್ತಿಗೂ ಅದು ಅಷ್ಟು ಅದ್ಭುತವಾದ ಶ್ಲೋಕಗಳು. ಇದೆಲ್ಲ ನಾವು ಅರ್ಥ ಮಾಡ್ಕೊಂಡಾಗ ನಾವು ಹೇಳಿದಂತ ಒಂದೊಂದು ಶ್ಲೋಕಕ್ಕೆ ಒಂದು ಅರ್ಥ ಬರುತ್ತೆ. ಆ ಭಗವತಿ ಎಷ್ಟು ಚೆನ್ನಾಗಿ ನಮಗೆ ಇದನ್ನೆಲ್ಲ ಹೇಳ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಮತ್ತೆ ನಿಮ್ಗೆ ಇನ್ನೂ ಒಂದು ನಾಭಿ ಪ್ರದೇಶ ಅಂತಂದಾಗ ಸೊಂಟದ ಭಾಗ ಅಂತಾನೂ ಬರುತ್ತೆ. ಈಗಲೂ ಅಲ್ಲಿ ಸಾಧನೆಗೆ ಕೂತವರಿಗೆ ಆ ಸೊಂಟದ ಭಾಗದಲ್ಲಿ ಇರುವಂತ ಒಡ್ಯಾಣ ಪೀಠ ನಿಲಯ, ಅದರದ್ದು ಗೆಜ್ಜೆ ಸೌಂಡ್ ಝಣ್ 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 ಅನ್ನೋದು ಈಗ ಸಹ ಅವರಿಗೆ ಕೇಳಿಸುತ್ತದೆ. ಇಂಥ ಒಂದು ಜಾಗದ ಬಗ್ಗೆ ನಾವು ಎಷ್ಟು ಹೇಳ್ತಾ ಇದ್ರು ಮೈ ರೋಮಾಂಚನಗೊಳ್ತಾ ಇರುತ್ತೆ. ಆ ಜಾಗದಲ್ಲಿ ನಾವು ನಿಂತಾಗ ನಿಜವಾಗ್ಲೂ ಇದನ್ನೆಲ್ಲ ಒಂದು ಸತಿ ಯೋಚನೆ ಮಾಡಿದಾಗ ನಾವೇ ಎಷ್ಟು ಧನ್ಯರಪ್ಪ, ಇಂಥ ದೇಶದಲ್ಲಿ ನಾವು ಹುಟ್ಟಿದ್ದೀವಿ, ಇಂಥ ನೆಲದಲ್ಲಿ ನಾವು ಹುಟ್ಟಿದ್ದೀವಿ ಅಂತ ನಮ್ಗೆ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಅನ್ಸುತ್ತೆ. ಅಂಥ ಕಂಚಿ ಕಾಮಾಕ್ಷಿಯ ದರ್ಶನ ನಿಮ್ಗೆಲ್ಲರಿಗೂ ಆಗ್ಲಿ. ಹಾಗೆ ಅಂಥ ಕಾಮಕೋಟಿ ನಿಮ್ಮ ಎಲ್ಲ ಕಾಮನೆಗಳನ್ನೆಲ್ಲ ನೆರವೇರಿಸ್ಲಿ ಅಂತ ಬೇಡ್ಕೊಳ್ತಾ, ಇದರಲ್ಲಿ ಏನಾದ್ರೂ ತಪ್ಪಿದ್ರೆ ನಂದು, ನಿಮ್ಗಿದ್ರಿಂದ ಏನಾದ್ರೂ ಒಳ್ಳೇದಾಗಿದೆ ಅಂದ್ರೆ ಅದು ಪೂರ್ತಿ ಕಂಚಿ ಕಾಮಕೋಟಿಯ ಆಶೀರ್ವಾದ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.